ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಪ್ಯಾಷನ್ ಫ್ರೂಟ್ ಹಣ್ಣು. ಇವತ್ತು ನಾವು ಈ ಹಣ್ಣಿಂದ ಒಂದೊಳ್ಳೆಯ ಸ್ಕ್ವಾಶನ್ನು ತಯಾರಿಸುವ. ಸ್ಕ್ವಾಶ್ ಮಾಡಲು ನಾನಿಲ್ಲಿ 15 ಹಣ್ಣನ್ನು ತಗೊಂಡಿದ್ದೇನೆ. ಫಸ್ಟ್ ನಾವು ಈ ಹಣ್ಣನ್ನು ಕಟ್ ಮಾಡಿ ಅದರ ಪಲ್ಪನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಪ್ಯಾಷನ್ ಫ್ರೂಟ್ ಹಣ್ಣಿನ ಪಲ್ಪ್ ನೋಡಿ, ಈ ರೀತಿ ಹಳದಿ ಕಲರಲ್ಲಿರ್ತದೆ. ಇದರಲ್ಲಿ ತುಂಬ ಬೀಜಗಳಿರ್ತದೆ. ಇದು ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯ ಹಣ್ಣು. ಪ್ಯಾಷನ್ ಫ್ರೂಟ್ ಹಣ್ಣಿನ ಒಂದು ಗಿಡ ಇದ್ದರೆ ಸಾಕು, ಧಾರಾಳವಾಗಿ ಹಣ್ಣನ್ನು ಕೊಯ್ಯಬಹುದು. ಸೀಸನ್ ಟೈಮಲ್ಲಿ ತುಂಬ ಹಣ್ಣು ಸಿಗ್ತದೆ. ಸಾಮಾನ್ಯವಾಗಿ ಎಲ್ಲ ಹಣ್ಣುಗಳನ್ನು 1-2 ದಿವಸ ಇಡಬಹುದು, ಆದರೆ ಜಾಸ್ತಿ ದಿನ ಇಡಲಿಕ್ಕಾಗೋದಿಲ್ಲ. ಆದರೆ ಈ ಹಣ್ಣನ್ನು ನಾವು 1 ವಾರ ಇಟ್ಟು ಕೂಡ ಸೇವಿಸಬಹುದು, ಆದರೆ ಅದಕ್ಕಿಂತ ಜಾಸ್ತಿ ದಿವಸ ಇದು ಬರುವುದಿಲ್ಲ. ಹಾಗಾಗಿ ನಾವು ಸೀಸನ್ ಮುಗಿದ ಮೇಲೆ ಕೂಡ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಇದನ್ನು ಸ್ಕ್ವಾಶ್ ಮಾಡಿ ಇಟ್ಟುಕೊಳ್ಬಹುದು. ಇದರ ಸಿಪ್ಪೆಯನ್ನು ವೇಸ್ಟ್ ಅಂತ ಬಿಸಾಡುವ ಅವಶ್ಯಕತೆ ಇಲ್ಲ. ಇದನ್ನು ಒಣಗಿಸಿ ಪೌಡರ್ ಮಾಡಿ ನಮ್ಮ ಅಡುಗೆಗಳಿಗೆ ಬಳಸಬಹುದು. ಇದರಲ್ಲಿ ಒಳ್ಳೆಯ ಫೈಬರ್ನ ಅಂಶ ಇದೆ. ಇವಾಗ ನಾವು ಈ ಪಲ್ಪನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡಿ ಆದ ಮೇಲೆ ಒಂದು ಪಾತ್ರೆಯ ಮೇಲೆ ಒಂದು ಸ್ಟ್ರೈನರನ್ನಿಟ್ಟು ಸೋಸಿಕೊಳ್ಬೇಕು. ಈಗ ಪ್ಯಾಷನ್ ಫ್ರೂಟಿನ ಬೀಜ ಸಪ್ರೇಟ್ ಮಾಡಿ ಆಯಿತು. ಈಗ ಹಣ್ಣಿನ ರಸ ಎಷ್ಟಿದೆ ಅಂತ ಒಂದು ಗ್ಲಾಸಲ್ಲಿ ಹಾಕಿ ನೋಡ್ತಾ ಇದ್ದೇನೆ. ನೋಡಿ, 1 ಗ್ಲಾಸು ಸಿಕ್ಕಿತ್ತು. ಹಾಗೆ ಒಂದು ಅರ್ಧ ಗ್ಲಾಸ್ನಷ್ಟು ಪಾತ್ರೆಯಲ್ಲಿದೆ. 1.5 ಗ್ಲಾಸ್ನಷ್ಟು ಹಣ್ಣಿನ ರಸ ಇದೆ. ಈಗ ಇನ್ನೊಂದು ಪಾತ್ರೆಗೆ ಅದೇ ಗ್ಲಾಸಲ್ಲಿ 2 ಗ್ಲಾಸ್ನಷ್ಟು ಸಕ್ಕರೆಯನ್ನು ತೆಕ್ಕೊಳ್ತಾ ಇದ್ದೇನೆ. ಅಂದರೆ 1.5 ಗ್ಲಾಸು ಹಣ್ಣಿನ ರಸಕ್ಕೆ 2 ಗ್ಲಾಸ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ಈ ಸಕ್ಕರೆ ಮೆಲ್ಲಗೆ ಒಂದೇಳೆ ಪಾಕ ಬರುವಷ್ಟು ಕುದಿಸಬೇಕು. ಯಾಕೆಂದರೆ ನಾವು ಈ ಸ್ಕ್ವಾಶನ್ನು ಸ್ವಲ್ಪ ಸಮಯ ಸ್ಟೋರ್ ಮಾಡಿ ಇಡ್ಬೋದು. ಸಕ್ಕರೆ ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಹಣ್ಣಿನ ರಸವನ್ನು ಸೇರಿಸಿ ಮತ್ತು ಒಂದು 5 ನಿಮಿಷ ಕುದಿಸಬೇಕು. ಈ ರೀತಿ ನಾವು ಚೆನ್ನಾಗಿ ಕುದಿಸೋದ್ರಿಂದ ಸ್ಕ್ವಾಶನ್ನು ತುಂಬ ಸಮಯದವರೆಗೆ ಇಟ್ಟು ಉಪಯೋಗಿಸ್ಬೋದು. ಹಾಗೆ ಇದು ಕುದಿಯುತ್ತಿರುವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚೆಯಷ್ಟು ಪ್ಯಾಷನ್ ಫ್ರೂಟಿನ ಬೀಜವನ್ನು ಹಾಕಿದ್ದೇನೆ. ಈ ರೀತಿ ನಾವು ಬೀಜ ಹಾಕೋದ್ರಿಂದ ಸ್ಕ್ವಾಶ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ನಿಮಗೆ ಬೀಜ ಇಷ್ಟ ಇಲ್ಲ ಅಂತಾದರೆ ಸ್ಕಿಪ್ ಮಾಡ್ಬೋದು. ಇದು ಕುದಿಯೋದು 5 ನಿಮಿಷ ಆಯಿತು. ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ. ಈ ಸ್ಕ್ವಾಶನ್ನು ಪೂರ್ತಿಯಾಗಿ ತಣ್ಣಗಾಗಲು ಬಿಡಬೇಕು. ಈ ಸ್ಕ್ವಾಶ್ ತಣ್ಣಗಾದ ಮೇಲೆ ಒಂದು ಬಾಟಲ್ಗೆ ತುಂಬಿಸಿಡಬೇಕು. ಈಗ ನಮ್ಮ ಪ್ಯಾಷನ್ ಫ್ರೂಟ್ ಸ್ಕ್ವಾಶ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ಈ ಸ್ಕ್ವಾಶನ್ನು ಬಳಸಿ ಹೇಗೆ ಜ್ಯೂಸ್ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಗ್ಲಾಸ್ ತೆಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿ 1/4 ಗ್ಲಾಸ್ನಷ್ಟು ಸ್ಕ್ವಾಶನ್ನು ಹಾಕಬೇಕು. ಸ್ಕ್ವಾಶ್ ಹಾಕುವಾಗ ಒಮ್ಮೆ ಬಾಟ್ಲಿಯನ್ನು ಶೇಕ್ ಮಾಡಿ. ಪ್ಯಾಷನ್ ಫ್ರೂಟಿನ ಬೀಜ ಎಲ್ಲ ಬಾಟ್ಲಿಯ ಮೇಲ್ಗಡೆ ಇರ್ತದೆ, ಅದಕ್ಕೋಸ್ಕರ. ನಂತರ 3/4 ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಜ್ಯೂಸ್ ರೆಡಿ. ಎಷ್ಟೊಂದು ಸುಲಭ ಅಲ್ವಾ? ನೋಡುವಾಗಲೇ ಈ ಜ್ಯೂಸ್ ಕುಡಿಯುವ ಅಂತ ತೋರ್ತದಲ್ವಾ? ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ, ಒಳ್ಳೆ ಫ್ಲೇವರ್ ಕೂಡ. ಈ ರೀತಿ ಒಂದು ಸ್ಕ್ವಾಶನ್ನು ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ನಮಗೆ ಜ್ಯೂಸ್ ಕುಡಿಬೇಕು ಅಂತ ಆದಾಗೆಲ್ಲ ಬೇಗನೆ ಮಾಡಿ ಕುಡಿಬೋದು. ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಕೂಡ ಅವರಿಗೆ ಕೂಡ ಒಳ್ಳೆ ಜ್ಯೂಸನ್ನು ಮಾಡಿ ಕೊಡ್ಬೋದು. ಹಾಗೆ ನಾವು ಈ ಸ್ಕ್ವಾಶನ್ನು ತಯಾರಿಸುವಾಗ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಬಳಸಲಿಲ್ಲ. ಹಾಗಾಗಿ ನಾವು ಈ ಸ್ಕ್ವಾಶ್ ಬಾಟಲನ್ನು ಫ್ರಿಡ್ಜ್ನಲ್ಲಿಯೇ ಇಟ್ಟುಕೊಳ್ಬೇಕು. ಫ್ರೆಂಡ್ಸ್, ಇವತ್ತು ಮಾಡಿದಂತಹ ಸ್ಕ್ವಾಶ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನನ್ನ ಚಾನಲ್ ಆಶಾ ವ್ಲಾಗ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.